ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಮುನಿರತ್ನಗೆ ಕಪ್ ಕೊಟ್ಟು ನಾನು ಆ ಹೇಳಿಕೆಯನ್ನು ನೋಡಿದೆ. ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಿ. ಸೊ ಮುಖ್ಯಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡ್ರೆ ಸಾಗಲ್ಲ ಸರ್. ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯಕ್ತಿತ್ವಗಳನ್ನು, ಘನತೆಯನ್ನು, ಗಾಂಭೀರ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಸರ್. ನೀವು 2.5 ವರ್ಷ ಅದಕ್ಕಿಂತ ಮೊದಲು ಸರ್ ನಿಮ್ಮನ್ನು ನೋಡಿದ್ರೆ ಏನನ್ಸುತ್ತೆ ಸರ್, ಯಾರಿಗಾದ್ರೂ ಕೂಡಿ ಎಲ್ಲ ಒಂಥರ ಮಾತಾಡಿದ್ರೆ ಒಳ್ಳೆ ರೌಡಿಸಮ್ ಮಾಡ್ದಂಗೆ ಮಾತಾಡ್ತೀರಿ. ನೀವು ಎಲ್ಲರನ್ನೂ ಏಕವಚನದಲ್ಲಿ ಕರಿತೀರಿ ಸರ್. ನೀವು 2023 ಚುನಾವಣೆಯಲ್ಲಿ ಕುಸುಮಾ ಅವರನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮ ಎಲ್ಲ ಹಣಬಲವನ್ನು, ತೋಳ್ಬಲವನ್ನು ಪ್ರಯೋಗವನ್ನು ಮಾಡಿದ್ರಿ. ಆದರೂ ಜನ, ರಾಜರಾಜೇಶ್ವರಿ ನಗರ ಜನ ನಿಮ್ಮ ಜಂಗಾಬಲವನ್ನು ಹುಡುಗಿಸಿ ಮುನಿರತ್ನ ಅವರನ್ನು ಗೆಲ್ಲಿಸಿದರು. ನೀವು ಇವತ್ತು 138 ಜನ ಶಾಸಕರಿದ್ದೀರಿ, ಒಂದು 80 ಚಿಲ್ಲರೆ ಅಪೋಸಿಷನ್ ಅವರು ಇದ್ದಾರೆ ಸರ್. ಅವರಿಗೂ ಗೌರವ ಕೊಡಬೇಕಲ್ಲ. ಅವರು ಜನಪ್ರತಿನಿಧಿಗಳಲ್ಲ, ಅಧಿಕಾರದಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಗೌರವ ಕೊಡಬೇಕು ಅಂತಲ್ಲ. ಅವರು ಜನಪ್ರತಿನಿಧಿಗಳಲ್ಲ, ಅವರಲ್ಲೇ ಶಾಸಕರು, ಅಲ್ಲಿನ ಸಂಸದರಾಗಿರೋ ಡಾಕ್ಟರ್ ಮಂಜುನಾಥ್ ಅವರು, ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು. ನಿಮ್ಮದೇನು ಬೆಂಗಳೂರು ನಡಿಗೆ ಅಂತಂದರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರಲಿಲ್ಲ. ಹಾಗಾಗಿ ಮುನಿರತ್ನವರು ಸಹಜವಾಗಿ ಅಲ್ಲಿನ ಸ್ಥಳೀಯ ಶಾಸಕರನ್ನು ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಹೋದ್ರು. ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ. ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು. ನೀವು 1989ರಿಂದ ಜನಪ್ರತಿನಿಧಿಯಾಗಿದ್ದೀರಿ. ಇಷ್ಟು ಗೊತ್ತಿದ್ರು ಕೂಡ ಕರಿಟೊಪ್ಪೆ ಹಾಕಿರೋನು MLA ಬಾರಪ್ಪ ಅಂತೀರಿ. ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರೆ, ಬಿಳಿ ಟೋಪಿ ಹಾಕಿಡ್ರ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದೆಯಾ? ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ. ಕರಿ ಟೋಪಿ ಹಾಕಿರೋ MLA ಬಾರೋ ಅಂತೀರಿ. ಬ್ರದರ್ಸನ್ನು ಕರೀರಿ ಸರ್ ನೋಡೋಣ. ಬಿಳಿ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ. ನಿಮ್ಮ ದಮ್ಮಿದ್ರೆ ಕರೀರಿ. ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ, ಭಾಳ ಶಕ್ತಿವಂತರಲ್ಲ ನೀವು. ಕರೀರಿ ಸರ್. ಅದನ್ನು ಕರೆಯೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇಲ್ಲಿ ಏನು ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್, ಜನ ಗೆಲ್ಸಿದ್ದಾರೆ, ಗೌರವ ಕೊಡಿ. ನಿಮಗೆ ಅವ್ರು ಇನ್ಯಾರನ್ನೋ ಜನಪ್ರತಿನಿಧಿ ಮಾಡ್ಕೊಳ್ಬೇಕು, ಕುಸುಮಾ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು, MLC ಮಾಡ್ಕೊಳ್ಳಿ ಸರ್, ರಾಜ್ಯಸಭೆಗೆ ಕಳಿಸಿ. ಅದು ಬಿಟ್ಟು ನೀವು ಅಲ್ಲಿರುವಂಥ ಚುನಾಯಿತ ಪ್ರತಿನಿಧಿನ, ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂಥ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡ್ತೀರಿ ಅಂತಂದರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ. ಯಾಕೆ ಅದನ್ನು ಮಾಡ್ತಾಯಿದ್ದೀರಿ ಸರ್ ನೀವು? ಈಗ ಅಧಿಕಾರಿ ಹಂಚಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಶಾಸಕರು ಮುಖ್ಯ ಆಗೋದಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಕಾಂಗ್ರೆಸ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ. ಅಧಿಕಾರ ಹಂಚಿಕೆ ಅವರಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಥರ ಮಾತಾಡ್ತಾರೆ. ಅದನ್ನು ಓದ್ಕೊಳ್ಳೋಕೆ ಹೇಳಿ. ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ, ಅದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಪಾರ್ಲಿಮೆಂಟೇರಿಯನ್ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು. ಅವರ ನೇತೃತ್ವದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ನಿಮ್ಮ ಮಿನಿಸ್ಟರ್ ಆದರೆ ಬರಲಿ, ನಿಮ್ಮ ಕಾಂಗ್ರೆಸ್ಸಿನ ಯಾರು ಇದ್ದಾರೆ, ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ, ನಿಮಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ, ಬಂದು ನಿಮಗೆ ಬುಕ್ಕೆ ಕೊಟ್ಟು ರಿಸೀವ್ ಮಾಡ್ಬೋದೇ ಹೊತ್ತು ವೇದಿಕೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ.